ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ನಾನು ಅಂದ್ಕೊಂಡಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ. ಅಂದ ಹಾಗೆ ಕಳೆದ ವಿಡಿಯೋಗಳಲ್ಲಿ ನಾನು ಒಂದಿಷ್ಟು ಸಂಸ್ಕೃತದ ಗ್ರಾಮರ್ನ ನಿಮಗೆ ಹೇಳಿಕೊಟ್ಟಿದ್ದೆ. ಅದರಲ್ಲೂ ಬಹಳ ವಿಶೇಷವಾಗಿ ನೌನ್ ನಾಮಪದಗಳು, ಅದಕ್ಕೆ ಸಂಬಂಧಿಸಿದಂತೆ ಲಿಂಗ, ವಿಭಕ್ತಿ, ವಚನಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ನೀವೆಲ್ಲ ಅದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೆ ಸಂಸ್ಕೃತದ ಇನ್ನೊಂದು ಹೊಸ ಸಂಗತಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ. ಏನದು? ಎಸ್, ಐ ನೋ ಯು ಹ್ಯಾವ್ ಕ್ಯೂರಿಯಾಸಿಟಿ. ಎಸ್, ದಟ್ ಈಸ್ ಷಷ್ಠಃ ಪಾಠಃ. ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 6th ಲೆಸನ್ ಆಗಿ ಕೊಟ್ಟಿದ್ದಾರೆ. ಪೇಜ್ ನಂಬರ್ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ 45. ಸಂಖ್ಯಾ ಏನಂತ ಇದೆ? ಅದು ಸಂಖ್ಯಾ. ಏನು ಹಂಗಂದರೆ, ನಾವು ದಿನನಿತ್ಯ ಕನ್ನಡ ಮಾತಾಡಬೇಕಾದ್ರೆ ಅಥವಾ ನಮ್ಮ ಮದರ್ ಟಂಗಲ್ಲಿ ಬಳಸಬೇಕಾದ್ರೆ ಸಂಖ್ಯಾ ಅನ್ನೋಂತಹ ವರ್ಡನ್ನು ಕೇಳಿರ್ತೀವಿ. ನಂಬರ್ಸ್. ಎಸ್, ನೀವು ಸಂಸ್ಕೃತದ ನಂಬರ್ಸ್ಗಳನ್ನು ಅದನ್ನು ಹೇಗೆ ಕಾಲ್ ಮಾಡಬೇಕು, ಯಾವ ಥರ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕವಾಗಿ ನಮ್ಮ 6th ಲೆಸನ್ ಮುಖಾಂತರವಾಗಿ ಇವತ್ತು ಕಲಿಯೋಣ. ನಂಬರ್ಸ್ ಅಂದಾಗ 2 ಆಸ್ಪೆಕ್ಟ್ಸ್ಗಳು ಇಲ್ಲಿ ಇರುತ್ತೆ. ಏನದು ಅಂತಂದರೆ, ಒಂದು ನಂಬರ್ಸ್ಗಳನ್ನು ಬರೆಯುವಂಥದ್ದು, ಜೊತೆಗೆ 1 2 3 4 5 6 ಇವುಗಳಿಗೆ ಸಂಸ್ಕೃತದಲ್ಲಿ ಏನಂತ ಕರೀತಾರೆ ಅನ್ನುವಂತಹ ಸಂಗತಿಯನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕು. ಹಾಗಾಗಿ ಬನ್ನಿ, ಮತ್ತ್ಯಾಕೆ ತಡ, ಇವತ್ತಿನ ಈ ವಿಡಿಯೋ ಮೂಲಕವಾಗಿ ಸಂಸ್ಕೃತದಲ್ಲಿ ನಂಬರ್ಸ್ಗಳು ಹೇಗಿರುತ್ತೆ, ಅವುಗಳನ್ನು ದೇವನಾಗರಿ ಸ್ಕ್ರಿಪ್ಟಲ್ಲಿ ಹೇಗೆ ಬರೀಬೇಕು ಮತ್ತು ಅದಕ್ಕೆ ಸಂಸ್ಕೃತದಲ್ಲಿ ಹೇಗೆ ನಾವು ಅದನ್ನು ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಭಾಷಾ ಪ್ರಯೋಗೆ ಸಂಖ್ಯಾ ಶಬ್ದಾನಾಂ ಸ್ಥಾನಂ ಪ್ರಮುಖಂ. ವೈಲ್ ಯೂಸಿಂಗ್ ಲ್ಯಾಂಗ್ವೇಜ್ ನಂಬರ್ಸ್ ದೇ ಆರ್ ವೆರಿ ಮೇಜರ್. ಆ್ಯಂಡ್ ಸಂಸ್ಕೃತ ಭಾಷಾಯಾಂ ಸಂಖ್ಯಾಃ ಪಂಚದ ಪ್ರಯುಜ್ಯಂತೆ. ಸೊ ಸಂಸ್ಕೃತ ಭಾಷೆಯಲ್ಲಿ ಸಂಖ್ಯೆಗಳನ್ನು 5 ಪ್ರಕಾರವಾಗಿ ಉಪಯೋಗಿಸಲಾಗುತ್ತೆ. ತೇ ಸಂಖ್ಯಾ ಪ್ರಕಾರಾಃ ಅತ್ರ ಪ್ರದತ್ತಾಃ. ಬೇರೆ ಬೇರೆ ವೆರೈಟೀಸ್ಗಳಲ್ಲಿ ಸಂಖ್ಯೆಗಳನ್ನು ಹೇಗೆ ಪ್ರಯೋಗ ಮಾಡಲಾಗತ್ತೆ, ಎಲ್ಲೆಲ್ಲಿ ಸಂಖ್ಯೆಗಳನ್ನು ನಾವು ಉಪಯೋಗಿಸಬೇಕಾಗತ್ತೆ ನಮ್ಮ ಡೇ ಟು ಡೇ ಲೈಫಲ್ಲಿ. ಸೊ ಇವೆಲ್ಲ ವಿಚಾರಗಳನ್ನ ನಾವು 1 by 1 ತಿಳ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಒಂದು ನೋಟ್ಬುಕ್ಕು ಜೊತೆಗೆ ಒಂದು ಪೆನ್ ಜೊತೆಗೆ ನಿಮ್ಮ ಜೊತೆಗೆ ಯಾವಾಗಲೂ ಇರಬೇಕು. ಯಾಕೆಂದರೆ ನಾನು ಇಂಪಾರ್ಟೆಂಟ್ ಥಿಂಗನ್ನು ಹೇಳಬೇಕಾದ್ರೆ ಒಂದೊಂದಾಗಿ ನೀವು ಅದನ್ನು ನೋಟ್ ಮಾಡ್ಕೊಂಡು ಹೋಗಬೇಕು, ಜೊತೆಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಎಸ್. ಮೊದಲನೇದಾಗಿ ಸಂಖ್ಯಾವಾಚಕಾಃ ಅಂದರೆ ಸಂಖ್ಯೆಯನ್ನು ಹೇಗೆ ಹೇಳೋದು? 1 2 3 4 5 ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. 1 2 3 4 5 ಹೀಗೆ ಕನ್ನಡದಲ್ಲಿ ಹೇಳ್ತೀವಿ. ಸಂಸ್ಕೃತದಲ್ಲಿ ಹೇಗ್ರಿ ಹೇಳೋದು ನೋಡಿ, 1 by 1 ನೋಡೋಣ. ಏಕಂ ನೋಡಿ, ಸಂಸ್ಕೃತದಲ್ಲಿ ಹೇಗೆ ಬರೆಯೋದು, ಜೊತೆಗೆ ಅದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು? 1 ಅಲ್ಲ, ಏಕಂ. 2 ದ್ವೇ, 3 ತ್ರೀಣಿ. ನೋಡಿ, ಸಿಮಿಲಾರಿಟಿ ಕಾಣಿಸ್ತಾ ಇದೆಯಲ್ಲ, ಇಂಗ್ಲೀಷಲ್ಲಿ ನಾವು 3 ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ತ್ರೀಣಿ ಅಂತ ಹೇಳ್ತೀವಿ. ಮತ್ತು 4 ಚತ್ವಾರಿ, 5 ಪಂಚ, 6 ಷಟ್, 7 ಸಪ್ತ, 8 ಅಷ್ಟ ಅಷ್ಟೌ, 9 ನವ, 10 ದಶ, 11 ಏಕಾದಶ, 12 ದ್ವಾದಶ, 13 ತ್ರಯೋದಶ, 14 ಚತುರ್ದಶ, 15 ಪಂಚದಶ, 16 ಷೋಡಶ, 17 ಸಪ್ತದಶ, 18 ಅಷ್ಟಾದಶ, 19 ನವದಶ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕಾಲ್ ಏಕೋನವಿಂಶತಿ. ಯಾಕೆ ಅಂತಂದರೆ 20 ಅನ್ನೋದಕ್ಕೆ ನಾವು ಸಂಸ್ಕೃತದಲ್ಲಿ ವಿಂಶತಿ ಅಂತ ಕರಿತೀವಿ. ವಿಂಶತಿ 20ಕ್ಕೆ 1 ಕಮ್ಮಿ, ಏಕನ ವಿಂಶತಿ ಅಂತ ಕೂಡ ಬಳಸ್ಬೋದು. ಇನ್ನು 21 ಏಕವಿಂಶತಿ, 22 ದ್ವಾವಿಂಶತಿ. ನೆಕ್ಸ್ಟ್ ಪೇಜಿಗೆ ಹೋಗೋಣ. 23 ತ್ರಯೋವಿಂಶತಿ, 24 ಚತುರ್ವಿಂಶತಿ, 25 ಪಂಚವಿಂಶತಿ, 26 ಷಡ್ವಿಂಶತಿ, 27 ಸಪ್ತವಿಂಶತಿ, 28 ಅಷ್ಟಾವಿಂಶತಿ, 29 ನವವಿಂಶತಿ ಅಥವಾ ಏಕೋನತ್ರಿಂಶತ್. ಯಾಕೆಂದರೆ
30ಗೆ ನಾವು ತ್ರಿಂಶತ್ ಅಂತ ಕರಿತೀವಿ. ಅದಕ್ಕಾಗಿ ತ್ರಿಂಶತ್ಗೆ ಒಂದು ಕಮ್ಮಿ ಆದಾಗ ಏಕನವಿಂಶತ್ ಅನ್ನುವಾಗ 29 ಆಗುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಸಂಗತಿ ಗಮನಿಸ್ತಾ ಹೋಗಬೇಕು. ವಿಂಶತಿ ಅಂದರೆ 20 ಅಂತ ಗೊತ್ತಾಯಿತು. ಅದಕ್ಕೆ ಏಕ, ದ್ವೇ, ತ್ರೀಣಿ ಈ ಥರ ಸೇರಿಸ್ತಾ ಹೋದಾಗ ನೋಡಿ ನಿಮಗೆ 21, 22, 23, 24 ಈ ನಂಬರ್ಸ್ಗಳನ್ನು ಬಹಳ ಈಸಿಯಾಗಿ ಫ್ರೇಮ್ ಮಾಡ್ಬೋದು ಅಲ್ವಾ. ಗಮನಿಸ್ಕೊಳ್ಳಿ, ಆ ಚಾರ್ಟನ್ನು ಒಮ್ಮೆ ನೋಡಿ. ಬಹಳ ಸರಳವಾಗಿ ಈ ನಂಬರ್ಸ್ಗಳನ್ನ ಅಂದರೆ ಒಂದು ಹಂತದಲ್ಲಿ 1 to 10 ಅಥವಾ 10 to 20 ತನಕ ಕೂಡ ನೀವು ಬೈ ಹಾರ್ಟ್ ಮಾಡಿಕೊಂಡ್ರೆ 20ಗೆ ಏನಂತಾರೆ, 30ಗೆ ಏನಂತಾರೆ, 40ಗೆ ಏನಂತಾರೆ, ಈ ಥರ ಮೇನ್ 10 ನಂಬರ್ಸ್ಗಳಲ್ಲೇ ನಾವು ನೋಡ್ಕೊಳ್ತಾ ಹೋದರೆ ಈಸಿಯಾಗಿ ಮಿಕ್ಕ ಸಂಖ್ಯೆಯನ್ನು ನಾವು ಫಾರ್ಮ್ ಮಾಡ್ತಾ ಹೋಗ್ಬೋದು. ಮುಂದೆ ನೋಡೋಣ. 31 ಏಕತ್ರಿಂಶತ್, 32 ದ್ವಾತ್ರಿಂಶತ್, 33 ತ್ರಯತ್ರಿಂಶತ್, 34 ಚತುಸ್ತ್ರಿಂಶತ್, 35 ಪಂಚತ್ರಿಂಶತ್, 36 ಷಟ್ತ್ರಿಂಶತ್, 37 ಸಪ್ತತ್ರಿಂಶತ್, 38 ಅಷ್ಟಾತ್ರಿಂಶತ್, 39 ನವತ್ರಿಂಶತ್ ಅಥವಾ ಏಕೋನಚತ್ವಾರಿಂಶತ್. ಯಾಕೆಂದರೆ 40ಗೆ ನಾವು ಚತ್ವಾರಿಂಶತ್ ಅಂತ ಹೇಳ್ತೀವಿ. ನೋಡಿ, 30ಗೆ ತ್ರಿಂಶತ್ ಅಂತ ಹೇಳ್ತೀವಿ. ನೋಡಿ, 3 ಅಂದರೆ 3, ತ್ರಿಂಶತ್ ಅಂದರೆ 30, ಹಾಗೆಯೇ ಚತ್ವಾರಿ ಅಂದರೆ 4, ಚತ್ವಾರಿಂಶತ್ ಅಂದರೆ 40. ನೋಡಿ, ಗಮನಿಸ್ಕೊಳ್ಳಿ, ಈ ನಂಬರ್ಗಳಲ್ಲಿ ಸಿಮಿಲಾರಿಟೀಸ್ಗಳಿರುತ್ತೆ. 4ಕ್ಕೂ 40ಕ್ಕೂ, 3ಕ್ಕೂ 30ಕ್ಕೂ ಈ ಸಾದೃಶ್ಯತೆಯನ್ನು ನೋಡ್ತಾ ಹೋಗಿ, ಗಮನಿಸ್ತಾ ಹೋಗಿ, ಕ್ಲಿಯರ್ ಆಗುತ್ತೆ ನಿಮಗೆ. ನಂಬರ್ ಈಸಿ ಅಂತ ಅನಿಸುತ್ತೆ ಸಂಸ್ಕೃತದಲ್ಲಿ ಹೇಳೋದು. ಇನ್ನು 41ಇಂದ ಹೇಗೆ ಹೇಳಬೇಕು? ಏಕಚತ್ವಾರಿಂಶತ್, 42 ದ್ವಾಚತ್ವಾರಿಂಶತ್, 43 ತ್ರಿಚತ್ವಾರಿಂಶತ್, 44 ಚತುಶ್ಚತ್ವಾರಿಂಶತ್, 45 ಪಂಚಚತ್ವಾರಿಂಶತ್, 46 ಷಟ್ಚತ್ವಾರಿಂಶತ್, 47 ಸಪ್ತಚತ್ವಾರಿಂಶತ್, 48 ಅಷ್ಟಚತ್ವಾರಿಂಶತ್, 49 ನವಚತ್ವಾರಿಂಶತ್ ಅಥವಾ ಏಕೋನಪಂಚಾಶತ್. ನೋಡಿ, ಇನ್ನೊಂದು ಸಲ ಹೇಳ್ತೀನಿ, ಗಮನಿಸ್ಕೊಳ್ಳಿ. ನಾವು 19ಕ್ಕೆ ಬಂದಾಗ ಏಕೋನವಿಂಶತ್ ಅಂತ ಹೇಳಿದ್ವಿ, ಏಕೋನವಿಂಶತಿ ಅಂತ ಹೇಳಿದ್ವಿ. ಯಾಕೆಂದರೆ ಮುಂದೆ 20ಕ್ಕೆ ನಾವು ವಿಂಶತಿ ಅಂತ ಕರಿತೀವಿ. ಒಂದು ಕಮ್ಮಿ ಅಂತ ಹೇಳುವಾಗ ಏಕೋನವಿಂಶತಿ ಅಂತ 19ಕ್ಕೆ ಹೇಳಬೇಕು. ಅದೇ ಥರ 30ಕ್ಕೆ ತ್ರಿಂಶತ್ ಅಂತ ಹೇಳಿದ್ದೀವಿ. ಹಾಗಾಗಿ 29ಕ್ಕೆ ನಾವು ಏಕೋನತ್ರಿಂಶತ್ ಅಂತ ಕರಿಬೋದು. ಅದೇ ತರಹ 39ಗೆ ಬಂದಾಗ ಚತ್ವಾರಿಂಶತ್ ಅಂತ ನಾವು 40ಗೆ ಹೇಳಿದರೆ 39ಗೆ ಏಕೋನ ಚತ್ವಾರಿಂಶತ್, ಮತ್ತು ಪಂಚಾಶತ್ ಅಂತ 50ಗೆ ಹೇಳ್ತೀವಿ. ಅದಕ್ಕಾಗಿ 49ಗೆ ಏಕೋನ ಪಂಚಾಶತ್. ನೋಡಿ, ಏಕೋನ ಜಸ್ಟ್ ಬೈ ಆ್ಯಡಿಂಗ್ ದಿಸ್ ಏಕೋನ ವಿ ಕ್ಯಾನ್ ಫ್ರೇಮ್ 29, 39, 49 ಈ ಥರ ಅದನ್ನು ಮಾಡ್ತಾ ಹೋಗ್ಬೋದು. ಬಹಳ ಸ್ಪೆಷಲ್ ಆಗಿರುವಂತಹ ನಂಬರ್ಸ್ಗಳಿವೆಲ್ಲ. ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಇಂತಹ ಸ್ಪೆಷಾಲಿಟಿ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದಕ್ಕೊಂದು ಸಿಮಿಲಾರಿಟಿನೇ ಇರಲ್ಲ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ. ಆ ರೀತಿಯಲ್ಲಿ ನೋಡಿ ಎಷ್ಟು ಸ್ಪೆಷಲ್ ಆಗಿದೆ ಇದು. ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಬಹಳ ಈಸಿ. ಮತ್ತು ಮುಂದೆ ನೋಡೋಣ. ಮುಂದೆ ನೋಡಿ, ಇದೇ ರೀತಿಯಲ್ಲಿ ನೀವು ಏಕ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ ಈ ನಂಬರ್ಸ್ಗಳನ್ನ ಸೇರಿಸ್ಕೊಂಡು 50ಗೆ ಪಂಚಾಶತ್ ಜೊತೆಗೆ ಸೇರಿಸ್ಕೋಬೇಕು. 60ಗೆ ಷಷ್ಠಿ ಅಂತ ಹೇಳ್ತಾರೆ. ಈ ಷಷ್ಠಿಗಿಂತ ಮುಂಚೆ ಈ ಥರ ಏಕಂ, ದ್ವೇ, ತ್ರೀಣಿ, ಚತ್ವಾರಿ ಸೇರಿಸ್ಕೊಂಡು ಹೋದರೆ 61, 62, 63 ಈ ಥರ ನಂಬರ್ಸ್ಗಳನ್ನ ಮಾಡ್ಬೋದು. ಅದೇ ತರಹ 70ಗೆ ಸಪ್ತತಿ, 80ಗೆ ಅಶಿತಿ, 90ಗೆ ನವತಿ ಮತ್ತು 100ಗೆ ಶತಂ. ಹೇಳಿ ನೋಡೋಣ ಅದನ್ನು. ಶತಂ ಅಂದರೆ 100 ಅಂತ ಅರ್ಥ. ಸೊ ಹೀಗೆ 1 to 100 ಎಲ್ಲ ನಂಬರ್ಸ್ಗಳನ್ನು ನಾವು ನೀಟಾಗಿ ಬರೆದು ಮತ್ತು ಅದನ್ನು ಲೌಡಾಗಿ ಪ್ರೊನೌನ್ಸ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ನಾನು ನೆಕ್ಸ್ಟ್ ನಂಬರ್ಸ್ನ ಇನ್ನೊಂದು ಸ್ಟೇಜ್ಗೆ ಹೋಗ್ತೀನಿ. ಅಲ್ಲಿ ನಮಗೆ ಹೇಗೆ ಅಕಾರ್ಡಿಂಗ್ ಟು ಜೆಂಡರ್ ಒಂದಿಷ್ಟು ನಂಬರ್ಸ್ಗಳಲ್ಲಿ ಬದಲಾವಣೆಗಳಾಗುತ್ತೆ. ನಂಬರ್ಸ್ಗಳನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ಜೆಂಡರ್ಸ್ಗಳನ್ನು ಗಮನಿಸಿ ಕೂಡ ಒಂಚೂರು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡ್ತೀರಾ ಹೇಗೆ ಬದಲಾವಣೆ ಆಗುತ್ತೆ ಅಂತ? ನೋಡಿ, ಕೆಲವು ನಂಬರ್ಸ್ಗಳಿಗೆ, ನಾಟ್ ಆಲ್ ದ ನಂಬರ್ಸ್, 1, 2, 3, 4 ಈ ನಂಬರ್ಸ್ಗಳಿಗೆ ಜೆಂಡರ್ಸ್ಗಳು ಇದ್ದಾವೆ ಸಂಸ್ಕೃತದಲ್ಲಿ. ಏನು? ಇನ್ನೊಂದ್ಸಲ ಹೇಳ. 1, 2, 3, 4
ಫಾರ್ ಆಲ್ ದೀಸ್ 4 ನಂಬರ್ಸ್ ವಿ ಹ್ಯಾವ್ ಜೆಂಡರ್ಸ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಹೇಗೆ ಹೇಳಬೇಕು ಹಾಗಾದರೆ ನೋಡಿ, ಪುಲ್ಲಿಂಗದಲ್ಲಿ ಏಕಃ, ಸ್ತ್ರೀಲಿಂಗದಲ್ಲಿ ಏಕ, ನಪುಂಸಕಲಿಂಗದಲ್ಲಿ ಏಕಂ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ಲಾ ನೋಡಿ, ಏಕಃ ಬಾಲಕಃ ಅಸ್ತಿ, ದರ್ ಈಸ್ ಎ ಬಾಯ್, ಸಿಂಗಲ್, ಒಬ್ಬನಿದ್ರೆ ಏಕಃ ಬಾಲಕಃ. ಬಾಲಕಃ ಪುಲ್ಲಿಂಗ, ಏಕಃ ಬಾಲಕಃ. ಅದುವೇ ಬಾಲಿಕಾ ಗರ್ಲ್ ಇದ್ದರೆ ಆವಾಗ ಏಕಃ ಅಂತ ಬಳಸೋಕ್ಕೆ ಆಗಲ್ಲ. ಬಾಲಿಕಾ ಗರ್ಲ್ ಸ್ತ್ರೀಲಿಂಗ ಆಗಿರೋದ್ರಿಂದ ಏಕಾ ಬಾಲಿಕಾ, ಹೀಗೆ ಅದನ್ನು ಬಳಸ್ಕೋಬೇಕು. ಅದೇ ತರಹ ನಪುಂಸಕಲಿಂಗದಲ್ಲಿ ಏಕ ಶಬ್ದ ಹೇಗಾಗತ್ತೆ? ಫಲಂ, ಫ್ರೂಟ್, ಅದು ನಪುಂಸಕಲಿಂಗ ಶಬ್ದ. ಆವಾಗ ನಾನು ಒಂದೇ ಫ್ರೂಟ್ ಇದ್ದರೆ ಏಕಂ ಫಲಂ. ನೋಡಿ, ಏಕಃ ಬಾಲಕಃ, ಏಕಾ ಬಾಲಿಕಾ, ಏಕಂ ಫಲಂ. ವ್ಯತ್ಯಾಸ ಗೊತ್ತಾಯ್ತಾ? ಇನ್ನು 2ಗೆ ಬನ್ನಿ. ದ್ವೌ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ದ್ವೇ, ಮತ್ತು ನಪುಂಸಕಲಿಂಗದಲ್ಲೂ ಕೂಡ ಸ್ತ್ರೀಲಿಂಗದ ಥರನೇ ದ್ವೇ ಅಂತಲೇ ಉಳ್ಕೊಳ್ಳುತ್ತೆ. ಎಕ್ಸಾಂಪಲ್, ದ್ವೌ ಬಾಲಕೌ ಅಂದರೆ 2 ಬಾಯ್ಸ್. ಅದೇ ಬಾಲಿಕಾ ಅಂತ ಬಂದಾಗ ದ್ವೇ ಬಾಲಿಕೆ. ಅರ್ಥ ಆಯ್ತಾ? ಬಾಲಿಕಾ ಚೇಂಜ್ ಮಾಡಿದೆ ಜೆಂಡರ್ನ, ಆವಾಗ ದ್ವೌ ಇದ್ದದ್ದು ದ್ವೇ ಅಂತ ನಾನು ನಂಬರ್ಸಲ್ಲೂ ಕೂಡ ಜೆಂಡರನ್ನು ಚೇಂಜ್ ಮಾಡಬೇಕು. ನಪುಂಸಕಲಿಂಗಕ್ಕೆ ಬಂದಾಗ ದ್ವೇ ಫಲೇ, ದ್ವೇ ಬಾಲಿಕೆ, ಸ್ತ್ರೀಲಿಂಗದಲ್ಲೂ ದ್ವೇನೇ ಉಳ್ಕೊಳ್ಳುತ್ತೆ. ದರ್ ಇಸ್ ನೋ ಚೇಂಜಸ್ ಇನ್ ನಪುಂಸಕಲಿಂಗ ಆಸ್ ವೆಲ್ ಆಸ್ ಸ್ತ್ರೀಲಿಂಗ ವೆನ್ ವಿ ಕಮ್ ಟು ನಂಬರ್ 2. ಮುಂದೆ ನೋಡಿ 3, ತ್ರಯಃ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಸ್ತ್ರೀಲಿಂಗದಲ್ಲಿ ತಿಸ್ರಃ ಅಂತ ಹೇಳ್ತೀವಿ. ಇನ್ನು ನಪುಂಸಕಲಿಂಗದಲ್ಲಿ ತ್ರೀಣಿ ಅಂತ ಕರಿಬೇಕು. ಹಾಗಾದರೆ ಇದು ಹೇಗಿರುತ್ತೆ? ತ್ರಯಃ ಬಾಲಕಾಹ, 3 ಬಾಯ್ಸ್. ಅದೇ ಸ್ತ್ರೀಲಿಂಗದಲ್ಲಾದರೆ ತಿಸ್ರಃ ಬಾಲಿಕಾಹ. ನಪುಂಸಕಲಿಂಗದಲ್ಲಾದರೆ ತ್ರೀಣಿ ಫಲಾನಿ. ನೋಡಿ, ಗಮನಿಸ್ಕೊಳ್ಳಿ, ಜೆಂಡರ್ಸ್ಗಳು, ನಾವು ಬಳಸುವಂತಹ ಶಬ್ದಗಳ ಜೆಂಡರ್ಸ್ಗಳು ಬದಲಾದಾಗೆ ಅದಕ್ಕೆ ಸಂಬಂಧಿಸಿದಂಥ ಸಂಖ್ಯೆಯ ಜೆಂಡರ್ ಕೂಡ ಬದಲಾಗುತ್ತೆ. ಇನ್ನೊಂದು ನಂಬರ್ ಯಾವುದು ಹೇಳಿದೆ? 4. ಚತ್ವಾರಃ ಇದು ಪುಲ್ಲಿಂಗದಲ್ಲಿ, ಚತಸ್ರಃ ಇದು ಸ್ತ್ರೀಲಿಂಗದಲ್ಲಿ, ಚತ್ವಾರಿ ಇದು ನಪುಂಸಕಲಿಂಗದಲ್ಲಿ ಆಗತ್ತೆ. ಎಕ್ಸಾಂಪಲ್, ಚತ್ವಾರಃ ಬಾಲಕಾಃ, ಚತಸ್ರಃ ಬಾಲಿಕಾಃ. ಮತ್ತು ನಪುಂಸಕಲಿಂಗ ಬಂದಾಗ ಚತ್ವಾರಿ ಫಲಾನಿ. ಈ ರೀತಿಯಲ್ಲಿ ಗಮನಿಸ್ಕೊಳ್ಳಿ ಜೆಂಡರ್ಸ್ಗಳನ್ನು. ಉಳಿದ ಹಾಗೆ ಪಂಚ, ಷಟ್, ಸಪ್ತ, ನವ, ದಶ ಮುಂದಿನ ಯಾವ ನಂಬರ್ಗಳಿಗೂ ಕೂಡ ಜೆಂಡರ್ಸ್ ಇಲ್ಲ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಲ್ಲ ಲಿಂಗಗಳಲ್ಲೂ ಕೂಡ ಅದೇ ಫಾರ್ಮೇ ಉಳ್ಕೊಳ್ಳುತ್ತೆ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಎಸ್, ಇನ್ನೊಂದ್ಸಲ ಅದನ್ನು ನೀಟಾಗಿ ಬರೆದುಕೊಂಡು ಆ ಕಾಲಮನ್ನು ಸರಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ, ಕಾಪಿ ಮಾಡಿ. ಬೇಕಾದರೆ ಡೋಂಟ್ ಮಿಸ್ ಎನಿಥಿಂಗ್, ಸರಿಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡಿ. ಮುಂದಿನ ಸಂಗತಿಯನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಇನ್ನು ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ 1ನೇ, 2ನೇ, 3ನೇ, 4ನೇ ಅಂತ ಹೇಳಬೇಕು ಅಂದರೆ ಸಂಸ್ಕೃತದಲ್ಲಿ ಹೇಗೆ ಹೇಳೋದು? ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏಚ ಶಬ್ದಾಃ ಸಂಖ್ಯಾನುಸಾರಂ ಕ್ರಮ ವದಂತಿ ತೇ ಕ್ರಮವಾಚಕಾಃ. ಇದಕ್ಕೆ ಕ್ರಮವಾಚಕ ಅಂತ ಕರಿತೀವಿ. ಇದರಲ್ಲೂ ಕೂಡ ಕೆಲವೊಂದು ಸಲ ಲಿಂಗವನ್ನು ನಾವು ಗಮನಿಸ್ಬೋದು. ನೋಡಿ, ಫಸ್ಟ್ ಅಂತ ಹೇಳೋಕ್ಕೆ ಪುಲ್ಲಿಂಗದಲ್ಲಿ ಪ್ರಥಮಃ, ಸ್ತ್ರೀಲಿಂಗದಲ್ಲಿ ಪ್ರಥಮ, ಮತ್ತು ನಪುಂಸಕಲಿಂಗದಲ್ಲಿ ಪ್ರಥಮಂ. ಫಸ್ಟ್ ಅನ್ನೋದೇ ಅರ್ಥ, ಆದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ 3 ಜೆಂಡರ್ಸ್ಗಳಲ್ಲೂ ಬದಲಾಗುತ್ತೆ. ಇನ್ನು ಸೆಕೆಂಡ್ ಅಂತ ಹೇಳೋದಕ್ಕೆ ಏನು ಹೇಳಬೇಕು? ದ್ವಿತೀಯ, ದ್ವಿತೀಯ, ದ್ವಿತೀಯಂ. ಥರ್ಡ್ ಅನ್ನೋದಕ್ಕೆ ಏನು ಹೇಳಬೇಕು? ತೃತೀಯ, ತೃತೀಯ, ತೃತೀಯಂ. ಅದೇ ತರಹ ಫಿಫ್ತ್ ಅಂತ ಹೇಳೋದಕ್ಕೆ ಪಂಚಮಃ, ಪಂಚಮೀ ಮತ್ತು ಪಂಚಮಂ. ಇನ್ನು ಸಿಕ್ಸ್ತ್ ಅನ್ನೋದಕ್ಕೆ ಷಷ್ಠಃ, ಸ್ತ್ರೀಲಿಂಗದಲ್ಲಿ ಷಷ್ಠೀ ಮತ್ತು ನಪುಂಸಕಲಿಂಗದಲ್ಲಿ ಷಷ್ಠಂ. ಇನ್ನು ಸೆವೆಂತ್ ಅಂತ ಹೇಳೋದಕ್ಕೆ ಸಪ್ತಮಃ, ಸಪ್ತಮೀ ಮತ್ತು ನಪುಂಸಕಲಿಂಗದಲ್ಲಿ ಸಪ್ತಮಂ. ನೋಡಿ, ಸಾಮಾನ್ಯವಾಗಿ ಪುಲ್ಲಿಂಗದಲ್ಲಿ ಯಾವಾಗಲೂ ಕೂಡ ವಿಸರ್ಗ ಇರುತ್ತೆ, ಸ್ತ್ರೀಲಿಂಗಕ್ಕೆ ಬಂದಾಗ ಎಂಡಲ್ಲಿ ದೀರ್ಘ ಇರುತ್ತೆ, ಮತ್ತು ನಪುಂಸಕಲಿಂಗಕ್ಕೆ ಬಂದಾಗ ಅನುಸ್ವಾರದೊಂದಿಗೆ ಎಂಡ್ ಆಗುತ್ತೆ. ಸೊ ಈ ಥರದ ಕಾಮನ್ ಥಿಂಗನ್ನು ಅಬ್ಸರ್ವ್ ಮಾಡ್ಕೊಳ್ತಾ 8ಗೆ ಏನು ಹೇಳಬೇಕು, 9ಗೆ ಏನು ಹೇಳಬೇಕು, 10ಗೆ ಏನು ಹೇಳಬೇಕು, 11ಗೆ ಏನು ಹೇಳಬೇಕು, 12ಗೆ ಏನು ಹೇಳಬೇಕು,
ಸೊ ಈ ಎಲ್ಲ ನಂಬರ್ಸ್ಗಳನ್ನು ಗಮನಿಸ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಆ ಕಾಲಮನ್ನು ಕೊಟ್ಟಿದ್ದಾರೆ, ಡೀಟೇಲ್ ಆಗಿ ನೋಡ್ಕೊಳ್ಳಿ. ಪೇಜ್ ನಂಬರ್ 48ಅಲ್ಲಿದೆ. ಹಾಗೆ ಅದನ್ನು ನಿಮ್ಮ ಫೇರ್ ಬುಕ್ಕಲ್ಲಿ ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡಿ. ಅಂದಾಗ ಮಾತ್ರ ಅವೆಲ್ಲವೂ ಕೂಡ ಬರುತ್ತೆ. ಎಸ್, ನಾನೀಗ ಇನ್ನೊಂದು ನಂಬರ್ಗೆ ಸಂಬಂಧಿಸಿದಂತೆ ವಿಚಾರ ಹೇಳಬೇಕು. ನಂಬರ್ ಅಂದಾಗ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸಾಮಾನ್ಯವಾಗಿ ಅಂಗಡಿಗೆ ಹೋದಾಗ ಎಷ್ಟು ರೂಪಾಯಿ ಆಯಿತು, ಎಷ್ಟು ಹಣ ಅದಕ್ಕೆ, ಎಷ್ಟು ಬೆಲೆ ಅದಕ್ಕೆ ಅಂತ ಹೇಳೋದಕ್ಕೆ ನಂಬರ್ ಯೂಸ್ ಮಾಡ್ತೀವಿ ಅಲ್ವಾ? ಅಥವಾ ಇನ್ನೇನೋ ನಮ್ಮ ಅಪ್ಪನೋ ಅಮ್ಮನೋ ಏನೋ ನಮಗೆ ಗಿಫ್ಟ್ ಕೊಡ್ತಾರೆ, ಆವಾಗ ಎಷ್ಟು ಚಾಕ್ಲೇಟ್ ಕೊಟ್ಟರು ಅಥವಾ ಇನ್ನೇನೋ ಎಷ್ಟು ಕೊಟ್ಟರು ಅಂತ ಹೇಳಬೇಕಾದ್ರೆ ನಂಬರ್ ಯೂಸ್ ಮಾಡ್ತೀವಿ. ಇನ್ನು ಎಲ್ಲೆಲ್ಲಿ ನಂಬರ್ ಯೂಸ್ ಆಗುತ್ತೆ ಗೆಸ್ ಮಾಡಿ. ಹಾಂ, ಯಾವಾಗ ಯೂಸ್ ಆಗುತ್ತೆ? ಟೈಮ್ ಹೇಳೋದಕ್ಕೆ ಅಲ್ವಾ? ಎಷ್ಟು ಗಂಟೆ ಆಯಿತು ಅಂತ ಕೇಳಿದಾಗ ಹಾಂ ಇವಾಗ 12 ಗಂಟೆ ಆಯಿತು, ಸ್ಕೂಲ್ದು ಬೆಲ್ ಹೊಡಿತು ಅಲ್ವಾ? ಸೊ ನಾವು ಟೈಮ್ ಹೇಳಬೇಕಾದ್ರೂ ಕೂಡ ನಂಬರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಸಂಸ್ಕೃತದಲ್ಲಿ ಟೈಮ್ ಹೇಳೋದು ಹೇಗೆ? ಹೌ ಟು ಟೆಲ್ ದ ಟೈಮಿಂಗ್ಸ್ ಇನ್ ಸಂಸ್ಕೃತ? ಎಸ್, ಐ ನೋ ದಟ್ ಯು ವಾಂಟ್ ಟು ಲರ್ನ್. ನಾನೀಗ ಅದನ್ನು ಹೇಳ್ಕೊಡ್ತೀನಿ. ಯೇ ಚ ಸಂಖ್ಯಾ ಶಬ್ದಾಃ ಸಮಯಂ ನಿರ್ದಿಶಂತಿ ತೇ ಸಮಯವಾಚಕಾಃ. ನಾನು ಆಗಲೇ ಕೂಡ ಹೇಳಿದೆ, 5 ವಿಧಗಳಲ್ಲಿ ನಾವು ಸಂಖ್ಯೆಯನ್ನು ಬಳಸ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಇದು ಕೂಡ ಒಂದು ಸಮಯವಾಚಕವಾಗಿ, ಅಂದರೆ ಟೈಮನ್ನು ಹೇಳೋದಕ್ಕೆ ಯಾವ ಥರ ಸಂಖ್ಯೆಯನ್ನು ಬಳಸ್ಕೊಳ್ಬೇಕು, ಹೇಗೆ ಬಳಸ್ಕೋಬೇಕು ನೋಡಿ ಅದನ್ನು. ಫಾರ್ ಎಕ್ಸಾಂಪಲ್ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ. 5 o'clock ಅಂತ ಹೇಳಬೇಕು. ಏನು ಹೇಳಬೇಕು ಅದಕ್ಕೆ? ಪಂಚವಾದನಂ ಅಂತ ಹೇಳಬೇಕು. ಇದೇ ಥರ ನೀವು 6 o'clock ಅದಕ್ಕೆ ಷಡ್ವಾದನಂ, 7 o'clock ಸಪ್ತವಾದನಂ. ಈ ಥರ ನಿಮಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಈ ಥರ ನಂಬರ್ಸನ್ನು ಕಲ್ತಿದ್ದಲ್ವಾ? ಆ ನಂಬರ್ ಜೊತೆಗೆ ವಾದನಂ ಅಂತ ಸೇರಿಸಿ ಅಷ್ಟು ಗಂಟೆ ಅಂತ ನೀವು ಹೇಳ್ಬೋದು. ಇನ್ನು ಹೌದಪ್ಪ 5 ಕಾಲಾಯಿತು, ಹೇಗೆ ಹೇಳಬೇಕು ಅದಕ್ಕೆ ಅಂತಂದರೆ ಸಪಾದ ಪಂಚವಾದನಂ. ಕಾಲು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅದಕ್ಕೆ ಸಪಾದ. ವೆರಿ ಈಸಿ ಈ ವರ್ಡು, ತುಂಬ ಕಷ್ಟ ಏನಲ್ಲ. ಕಾಲು ಅನ್ನೋದಕ್ಕೆ ಪಾದ ಅಂತ ಹೇಳ್ತಾರೆ ಎಂದು ಗೊತ್ತು ನಿಮಗೆ. ಸ ಅಂದರೆ ಸಹಿತ, ಅಲಾಂಗ್ ವಿತ್ ಅಂತ ಅರ್ಥ ಇದೆ. ಸಪಾದ ಪಂಚವಾದನಂ, ಪಂಚವಾದನದ ಜೊತೆಗೆ ಪ್ಲಸ್ 15 minutes ಆಗಿದೆ ಅಲ್ವಾ, ಕಾಲು ಭಾಗ ಆಗಿದೆ ಅಲ್ವಾ? ಸೊ ಅದಕ್ಕೆ ಸಪಾದ ಪಂಚವಾದನಂ. ಇದೇ ಥರ ನೀವು ಸಪಾದ ಷಡ್ವಾದನಂ, ಸಪಾದ ದ್ವಾದಶವಾದನಂ ಈ ಥರ ಯಾವುದೇ ನಂಬರ್ ಜೊತೆಗೂ ಕೂಡ ಸೇರಿಸಿ 5 ಕಾಲು, 6 ಕಾಲು, 7 ಕಾಲು, 12 ಕಾಲು ಈ ಟೈಮಿಂಗ್ಸನ್ನು ನೀವು ಹೇಳ್ಬೋದು. ಇನ್ನು ಅರ್ಧ ಆಯಿತು, ಅರ್ಧ ಗಂಟೆ ಅಂದರೆ 12:30, 1:30, 2:30. ಈ ವರೆ ಅನ್ನೋದಕ್ಕೆ ಏನು ಹೇಳಬೇಕು? ಹಾಗಾದರೆ ಹೌ ಟು ಟೆಲ್ 30 minutes ಆದಮೇಲೆ ಏನು ಹೇಳಬೇಕು ಅನ್ನೋದಕ್ಕೆ ಸಾರ್ಧ ಪಂಚವಾದನಂ, 5:30. ನೋಡಿ, ಪಂಚವಾದನಂ ಇಟ್ ವಿಲ್ ಬಿ ಕಾಮನ್ ಅಲ್ವಾ? ಅದ್ರ ಜೊತೆಗೆ ಬಿಗಿನಿಂಗಲ್ಲಿ ಏನು ಸೇರಿಸ್ಬೇಕು ಅಂದರೆ ಅರ್ಧ ಸಾರ್ಧ. ಅರ್ಧ ಅಂದರೆ ಹಾಫ್. ಸೊ ಸಾರ್ಧ ಪಂಚವಾದನಂ. ಎಸ್, ಇದೇ ಥರ ಸಾರ್ಧ ಷಡ್ವಾದನಂ, ಸಾರ್ಧ ಸಪ್ತವಾದನಂ ಈ ಥರ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ಗೆ ನೀವು ಸಾರ್ಧ ಸೇರಿಸ್ಕೊಂಡಾಗ ಆಯಾ ಸಂಖ್ಯೆಯ ಅರ್ಧ ಗಂಟೆ ಆಗತ್ತೆ. ಇನ್ನು ಮುಕ್ಕಾಲು ಅಲ್ವಾ, 45 minutes ಆದಾಗ ಒಂದು ಯಾವುದೋ ಗಂಟೆಗೆ, ಆವಾಗ ಹೇಗೆ ಹೇಳಬೇಕು ಅದನ್ನು ಸಂಸ್ಕೃತದಲ್ಲಿ? ನಾವು ಕನ್ನಡದಾದರೆ 5 ಮುಕ್ಕಾಲು, 6 ಮುಕ್ಕಾಲು ಹೀಗೆ ಹೇಳ್ತಾ ಹೋಗ್ತೀವಿ. 12:45, 1:45 ಇದಕ್ಕೆ ಸಂಸ್ಕೃತದಲ್ಲಿ ಹೇಗೆ ಹೇಳಬೇಕು ಹಾಗಾದರೆ ಅಂತಂದರೆ 5:45 ಅಂತ ಹೇಳಬೇಕು. ಅಂದರೆ ಪಂಚ ಪಾದೋನ ಷಡ್ವಾದನಂ ಅಂತ ಹೇಳಬೇಕು. ನೋಡಿ, 5:45 ಇರೋದು, ಆದರೆ ನಾನು ಏನು ಹೇಳಬೇಕು? ಪಾದೋನ ಷಡ್ವಾದನಂ. ಷಡ್ವಾದನಂ ಅಂದರೆ 6 ಗಂಟೆ. ನನಗೆ ಬೇಕಾಗಿರೋದಲ್ಲಿ 5 ಮುಕ್ಕಾಲು. ಯಾಕೆ ನಾನು ಷಡ್ ಅಂತ ತೆಗೆದುಕೊಂಡೆ ಅಂತಂದರೆ ನೋಡಿ, ಪಾದೋನ ಅಂತ ಬಳಸಿದ್ದೀನಿ, ಅಲ್ಲಿ ಸಪಾದ ಅಂತ ಬಳಸಿದ್ದೆ. ಅಂದರೆ 15 minutes ಆ್ಯಡ್ ಆಗಿದೆ. ಬಟ್ ಇಲ್ಲಿ 15 minutes ನಾನು ಲೆಸ್ ಮಾಡ್ತಾ ಇದ್ದೀನಿ. ಯಾವ ಗಂಟೆಗೆ? ನೆಕ್ಸ್ಟ್ ನಂಬರ್ಗೆ. ನನಗೆ 5 ಮುಕ್ಕಾಲು ಬೇಕಾಗಿದೆ ಅಂದರೆ 5ರಿಂದ ನೆಕ್ಸ್ಟ್ ನಂಬರು 6ನ ತಗೊಂಡು ಪಾದೋನ ಅಂತ ಪ್ರೀವಿಯಸ್ ವರ್ಡ್ ಆಗಿ ಬಳಸ್ಕೋಬೇಕು. ಅದೇ ತರಹ ನೋಡಿ, ಪಾದೋನ ಸಪ್ತವಾದನಂ ಅಂದರೆ 6 ಮುಕ್ಕಾಲಾಗತ್ತೆ. ಅದೇ ಥರ ಪಾದೋನ ಅಷ್ಟವಾದನಂ ಅಂದರೆ 7 ಮುಕ್ಕಾಲಾಗತ್ತೆ. ಪಾದೋನ ದಶವಾದನಂ ಅಂದರೆ ಎಷ್ಟಾಗತ್ತೆ? 9 ಮುಕ್ಕಾಲಾಗತ್ತೆ. ಇದೇ ಥರ ನೀವು ನೆಕ್ಸ್ಟ್ ನಂಬರ್ ತಗೊಂಡು ಪಾದೋನ ಅಂತ ಪ್ರೀವಿಯಸ್ ಸೇರಿಸ್ಕೊಂಡು ನೀವು ಆಯಾ ಗಂಟೆಯ
ಮುಕ್ಕಾಲನ್ನು ಸಂಸ್ಕೃತದಲ್ಲಿ ಹೇಳೋದನ್ನು ಕಲಿಬೋದು. ಇದೇ ತರಹ ಪರಿಮಾಣವಾಚಕ ಕ್ವಾಂಟಿಟಿಯನ್ನು ಹೇಳೋದಕ್ಕೂ ಕೂಡ ನಂಬರ್ಸ್ಗಳನ್ನು ಬಳಸ್ಕೋತೀವಿ. ಹೇಗೆ ಅದು? ಯೇ ಸಂಖ್ಯಾಃ ವಸ್ತುವಿಶೇಷಸ್ಯ ಪರಿಮಾಣಂ ವದಂತಿ ತೇ ಪರಿಮಾಣವಾಚಕಾಃ. ಪರಿಮಾಣ ಅಂದರೆ ಕ್ವಾಂಟಿಟಿ. ಏನಿರುತ್ತೆ ಕ್ವಾಂಟಿಟಿ ಅಂದರೆ? ನಿಮ್ಮ ಅಮ್ಮ ಹೇಳ್ತಾರೆ ಒಂದು ಅರ್ಧ ಕೆ ಜಿ ಕಡಲೆ ಬೀಜ ತಗೊಂಬಾ ಅಂತ ಹೇಳ್ತಾರೆ, ಅಥವಾ ಇನ್ಯಾರೋ ನಿನಗೆ ಹೇಳ್ತಾರೆ ಒಂದು ಕೆ ಜಿ ಟೀ ಪೌಡ್ರ್ ತಗೊಂಬಾ ಅಂತ ಹೇಳ್ತಾರೆ, ಅಥವಾ ಇಲ್ಲಾಂದರೆ 1/4 ಕೆ ಜಿ ಮಿಲ್ಕ್ ಪೌಡ್ರ್ ತಗೊಂಬಾ ಅಂತ ಹೇಳ್ತಾರೆ. ಹೀಗೇನೇನೋ ಹೇಳ್ಬೋದು. ಸೊ ಕಾಲು, ಅರ್ಧ, ಈ ಥರ ಎಲ್ಲ ನಂಬರ್ಸ್ಗಳನ್ನ ಬಳಸ್ತೀವಲ್ವಾ. ಪೂರ್ಣ ಅಂಕದ ಹೊರತಾಗಿ ಕೂಡ ಬೇರೆ ಬೇರೆ ನಂಬರ್ಸ್ಗಳಿದ್ದಾವೆ. ಸೊ ಅದನ್ನೆಲ್ಲ ಸಂಸ್ಕೃತದಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಕೂಡ ಈಗ ನಾವು ಕಲಿಯೋಣ. ನೋಡಿ, ಹಾಫ್ ಅನ್ನೋದಕ್ಕೆ ಅರ್ಧಂ, ಫುಲ್ ಅನ್ನೋದಕ್ಕೆ ಪೂರ್ಣಂ. ಆಗಲೇ ಸಂಖ್ಯೆ ನಾವು ಟೈಮಿಂಗ್ಸ್ ಹೇಳಬೇಕಾದ್ರೂ ಕೂಡ ಹೇಳಿದ್ದೆ. ಕಾಲು ಅನ್ನೋದಕ್ಕೆ ಪಾದಂ, ಮತ್ತು ಮುಕ್ಕಾಲು ಅನ್ನೋದಕ್ಕೆ ಪಾದೋನಾ ಏಕಂ ಅಂತ ಬಳಸಬೇಕು. ಸೊ ಇದೆಲ್ಲವನ್ನು ನೀವು ಕಲಿತಾ ಹೋಗ್ತೀರಿ. ಹೀಗೆ ನಾವು ಒಂದಿಷ್ಟು ಕ್ರಿಯಾಕಲಾಪ ಅಂತ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಅದೆಲ್ಲವನ್ನು ನೀವು ಎಕ್ಸಸೈಸ್ ಆಗಿ ಆ್ಯಸ್ ಎ ಹೋಮ್ವರ್ಕ್ ಆಗಿ ನೀವು ಅದನ್ನು ಮಾಡ್ತಾ ಹೋಗಿ. ಸೊ ಹೀಗೆ ಇಲ್ಲಿ ನಂಬರ್ಸ್ಗಳನ್ನ ಕೊಟ್ಟರೆ ಆ ನಂಬರ್ಸನ್ನು ಸಂಸ್ಕೃತದಲ್ಲಿ ಹೇಗೆ ಬರೆಯೋದು ಇದೆಲ್ಲವನ್ನೂ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಇದನ್ನು ನೋಡ್ತಾ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದಿಷ್ಟು ನಿಮಗೆ ಪ್ರಾಕ್ಟೀಸಿಗೆ ಅಂತೇಳ್ಬಿಟ್ಟು ಕ್ಲಾಕ್ ಪಿಕ್ಚರನ್ನು ಕೊಟ್ಟಿದ್ದಾರೆ ಪೇಜ್ ನಂಬರ್ 50 ಮತ್ತು 51ಅಲ್ಲಿ. ಅಲ್ಲೆಲ್ಲ ಕೂಡ ಪಿಕ್ಚರಲ್ಲಿ ನಿಮಗೆ ಟೈಮಿಂಗ್ಸನ್ನು ಕ್ಲಾಕಲ್ಲಿ ತೋರಿಸಿದ್ದಾರೆ. ನಾನೀಗಾಗಲೇ ನಿಮಗೆ ಯಾವ ಗಂಟೆಯನ್ನು ಹೇಗೆ ಸಂಸ್ಕೃತದಲ್ಲಿ ಪ್ರೊನೌನ್ಸ್ ಮಾಡಬೇಕು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ವಾ. ಎಸ್, ಅದನ್ನೇ ಇಟ್ಕೊಂಡು ನೀವು ಕೂಡ ಟ್ರೈ ಮಾಡಿ ಸರಿಯಾಗಿ ಅದನ್ನು ಬಳಸ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಎಸ್, ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನೀವು ಸಾಕಷ್ಟು ನಂಬರ್ಸ್ ಮ್ಯಾಜಿಕ್ಕನ್ನು ನೋಡಿದ್ರಲ್ಲ. ಎಸ್, ನನಗನ್ನಿಸ್ತು ನೀವು ಕೂಡ ಸಾಕಷ್ಟು ಕಲ್ತ್ರಿ. ಇನ್ನೂ ಕಲಿಯೋದು ತುಂಬ ಇದೆ, ಆದರೆ ಒಂದೇ ದಿವಸ ಇದೆಲ್ಲವೂ ಕೂಡ ಬೇಡ. ನಾನು ನಿಮಗೆ ಹೇಳ್ಕೊಡ್ತೀನಿ, ಆದರೆ ಈಗಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾದರೆ ಅಲ್ಲಿ ತನಕ ನಾನು ನಿಮಗೆ ಹೇಳ್ತೀನಿ, ಸಮಸ್ತ ಸನ್ಮಂಗಲಾನಿ ಭವಂತು.